ಅನ್ನದ ಪ್ರಿಯರು ಯಾರ್ಯಾರು ಇದ್ದೀರೋ ಅವರಿಗಂತೂ ಈ ಅನ್ನದ ಫ್ಲೇವರು ಪಕ್ಕ ಅಂದ್ರೆ ಪಕ್ಕ ಇಷ್ಟ ಆಗ್ತದ್ರಿ. ಯಾಕಂದ್ರೆ ಅಷ್ಟು ಭಾರಿ ಆಗ್ತದ್ರಿ. ಖರೆ ಹೇಳತ್ತೀನಿ ರೀ, ಮಾಡಿ ನೋಡ್ರಿ ಒಂದ್ಸಲ. ಮೊದಲೇನು ಮಾಡ್ಬೇಕ್ರಿ, ಒಂದಿಸು ಶೇಂಗಾಕ ಸ್ವಲ್ಪ ಹುರಿದು ಒಣ ಮೆಣಸಿನ್ಕಾಯಿ ಹಾಕಿ ಮತ್ತು ಸ್ವಲ್ಪ ಹುರಿದು ಇದ್ರಾಗ ಬೆಳ್ಳುಳ್ಳಿ, ಹಸಿ ಕೊಬ್ಬರಿ ಮತ್ತು ಎಳ್ಳು ಹಾಕಿ ಚಂದ ಹುರಿಬೇಕ್ರಿ. ಇದಕ್ಕೆ ಪೂರ್ತಿ ಆರ್ಲಕ್ಕ ಬಿಡ್ಬೇಕ್ರಿ. ನಾ ಇವತ್ತ ಈ ಅನ್ನ ಮಾಡ್ಲಕ್ಕ ಸೋಲಾರ ಅವ್ರದ್ದು ಬೆಲ್ಮಾಂಟ್ ಸೆರಾಮಿಕ್ ಕುಕ್ವೇರ್ ಸೆಟ್ಟು ಯೂಸ್ ಮಾಡ್ಲತ್ತೀನಿ ರೀ. ಈಕೋ ಫ್ರೆಂಡ್ಲಿ ಮತ್ತು ಡ್ಯೂರೇಬಲ್ ಇರೋ ಇವು ಹಾರ್ಮ್ಫುಲ್ ಟಾಕ್ಸಿಕ್ ಕೆಮಿಕಲ್ಸ್ಲಿಂದ ಫ್ರೀ ಅವರಿ. ಕಮ್ಮಿ ಎಣ್ಣೆ ಹಾಕ್ದ್ರೂ ನಡೀತದ್ರಿ. ಈ ವುಡನ್ ಹ್ಯಾಂಡಲ್ಲು ಭಾರಿ ಅಂದ್ರೆ ಭಾರಿ ಕ್ಲಾಸಿಲ್ಲೂ ಕೊಡ್ಲತ್ತದ್ರಿ. ಗ್ಯಾಸ್ ಸ್ಟವ್ ಮತ್ತು ಇಂಡಕ್ಷನ್ ಫ್ರೆಂಡ್ಲಿ ಅವರಿ ಮತ್ತು ಝೀರೋ ಸ್ಟಿಕ್ ಅಂತ ಹೇಳ್ಬೋದ್ರಿ. ಈಗ ನೋಡ್ರಿ, ಇದಕ್ಕೆ ಸ್ವಲ್ಪ ಪುಡಿ ಮಾಡ್ಕೊಂಡು ತರ್ತೀನಂತ್ರಿ. ಒಂದಿಟ್ಟು ಎಣ್ಣೆ ಬಿಸಿ ಮಾಡಿ ಸಾಸಿ ಜೀರಿಗೆಗೆ ಹಾಕ್ಬಿಡ್ತೀನಂತ್ರಿ. ಅವಕ್ಕೆ ಚಂದ ಕುಣಿಸಿ ಇದ್ರಾಗ ಕಡ್ಲಿ ಬ್ಯಾಳಿ ಮತ್ತು ಉದ್ದಿನ ಬ್ಯಾಳಿ ಸ್ವಲ್ಪ ಕೆಂಪುಗಾಗತನ ಹುರಿದು ಒಣ ಮೆಣಸಿನಕಾಯಿ ಹಾಗೆ ಕರಿಬೇವು ಹಾಕಿ ಹುರಿತೀನಂತ್ರಿ. ಈಗ ಇದ್ರಾಗ ಏನು ಮಾಡ್ತೀನಪ್ಪ ಅಂದ್ರೆ ಪುಡಿ ಮಾಡಿಟ್ಟಿದ್ದು ಈ ಮಸಾಲೆ ತಂದು ಹಾಕಿ ಒಂದು 2 ನಿಮಿಷರ ಹುರಿದು ಮಾಡಿಟ್ಟಿದ್ದು ಉದುರು ಅನ್ನ ಹಾಕ್ಬಿಡ್ತೀನಂತ್ರಿ. ಮತ್ತೀಗ ಚಂದ ಕಲಿಸ್ತೀನಂತ್ರಿ. ಕೊನೆಗೆ ಇದ್ರಾಗ ಒಂದಿಟ್ಟು ಉಪ್ಪು, ನಿಂಬೆ ಹುಳಿ ಹಾಗೆ ಕೊತ್ತಂಬರಿ ಹಾಕಿ ಚಂದ ಕಲಿಸ್ತರಾಯ್ತು ರೀ. ನಮ್ಮದು ಖಮ್ಮಂದನ್ನ ರೆಡಿ ರೀ. ನಿಮಗೂ ಪ್ರಾಡಕ್ಟ್ದು ಲಿಂಕ್ ಬೇಕಂದ್ರೆ ಲಿಂಕ್ ಅಂತ ನಂಗೆ ಕಾಮೆಂಟ್ ಮಾಡಿ ಹೇಳ್ರಿ.